Praise the Lord. Today's word, Romans chapter 5, word 11. Topic, right with God. ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಈ ದಿನದ ವಾಕ್ಯಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ. ಈಗಿರುವುದರಿಂದ ನಂಬಿಕೆಯ ಮೂಲಕ ನೀತಿವಂತರೆಂಬ ನಿರ್ಣಯ ಹೊಂದಿದ ನಮಗೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಸಮಾಧಾನವಿರುತ್ತದೆ. ಆತನ ಮೂಲಕವೇ ನಾವು ಈಗ ಈ ಕೃಪೆಯನ್ನು ನಂಬಿಕೆಯಿಂದ ಪಡೆದೆವು. ನಾವು ದೇವರ ಮಹಿಮೆಯ ನಿರೀಕ್ಷೆಯಲ್ಲಿ ಆನಂದ ಪಡುತ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಸಂಕಟಗಳಲ್ಲಿಯೂ ಸಂತೋಷ ಪಡುವವರಾಗಿರುತ್ತೇವೆ. ಏಕೆಂದರೆ ಸಂಕಟವು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು, ತಾಳ್ಮೆಯು ಸದ್ವರ್ತನೆಯು ನಿರೀಕ್ಷೆಯನ್ನು ಉಂಟು ಮಾಡುತ್ತದೆಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ, ಏಕೆಂದರೆ ದೇವರು ನಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯಗಳಲ್ಲಿ ತನ್ನ ಪ್ರೀತಿಯನ್ನು ಧಾರಾಳವಾಗಿ ಸುರಿಸಿದ್ದಾನೆ. ನಾವು ಇನ್ನೂ ನಿರ್ಬಲರಾಗಿದ್ದಾಗಲೇ ಸೂಕ್ತ ಸಮಯದಲ್ಲಿ ಕ್ರಿಸ್ತನು ಭಕ್ತಿಹೀನರಿಗೋಸ್ಕರ ಸತ್ತನು. ನೀತಿವಂತರಿಗೋಸ್ಕರ ಯಾರಾದರೂ ಸಾಯುವುದು ಅಪರೂಪ. ಒಬ್ಬ ಸತ್ಪುರುಷನಿಗಾಗಿ ಯಾರಾದರೂ ಸಾಯಲು ಧೈರ್ಯ ಮಾಡಬಹುದು. ಆದರೆ ಕ್ರಿಸ್ತನು ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ನಮಗೋಸ್ಕರ ಸತ್ತದರಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿರುವ ಆತನ ಪ್ರೀತಿಯನ್ನು ತೋರಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿರುವುದರಿಂದ ಆತನ ಮೂಲಕವಾಗಿ ದೇವರ ಕೋಪದಿಂದ ರಕ್ಷಿಸಲ್ಪಡುವುದು ಇನ್ನೂ ಖಂಡಿತವಲ್ಲವೇ? ನಾವು ದೇವರ ಶತ್ರುಗಳಾಗಿದ್ದಾಗಲೇ ಆತನು ನಮ್ಮನ್ನು ತನ್ನ ಪುತ್ರನ ಮರಣದ ಮೂಲಕ ಸಂಧಾನ ಮಾಡಿಕೊಂಡಿರುವುದರಿಂದ ಆತನ ಜೀವದ ಮೂಲಕ ಎಷ್ಟೋ ಹೆಚ್ಚಾಗಿ ನಾವು ರಕ್ಷಿಸಲ್ಪಡುವುದು ಇನ್ನೂ ಖಚಿತವಲ್ಲವೇ? ಇಷ್ಟು ಮಾತ್ರವೇ ಅಲ್ಲ, ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ದೇವರೊಂದಿಗೆ ಮಿತ್ರತ್ವವನ್ನು ಹೊಂದಿರುವವರಾಗಿ ಆತನ ಮೂಲಕವೇ ದೇವರಲ್ಲಿ ಉಲ್ಲಾಸ ಪಡುತ್ತೇವೆ. ದೇವರಿಗೆ ಸ್ತೋತ್ರ. ವಾಕ್ಯಭಾಗ 7ರಿಂದ. ಈಗ ನಾವು ಆತನ ರಕ್ತದಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿರುವುದರಿಂದ ಆತನ ಮೂಲಕವಾಗಿ ದೇವರ ಕೋಪದಿಂದ ರಕ್ಷಿಸಲ್ಪಡುವುದು ಖಚಿತವಲ್ಲವೇ? ದೇವರಿಗೆ ಸ್ತೋತ್ರ. ವಾಕ್ಯಭಾಗ ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ. ದೇವರು ಗಲಾತಿಯಸ್ ಚಾಪ್ಟರ್ 4 ವರ್ಡ್ 4. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಕ್ಕೆ ಒಳಗಾದವನಾಗಿಯೂ ಕಳುಹಿಸಿಕೊಟ್ಟನು. ದೇವರಿಗೆ ಸ್ತೋತ್ರ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಾಕ್ಯ. ಜಾನ್ ಚಾಪ್ಟರ್ 17 ವರ್ಡ್ 3. ಒಬ್ಬನೇ ದೇವರನ್ನು ಆತನ ಮಗನಾದ ಯೇಸು ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವ. ದೇವರಿಗೆ ಸ್ತೋತ್ರ. ಈಗ ಈ ವಾಕ್ಯಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ ನಾವು ನೋಡ್ತಾ ಇದ್ದೀವಿ. ನೀತಿವಂತರಿಗೋಸ್ಕರ ಯಾರಾದರೂ ಸಾಯುವುದು. 6ನೇ ವಾಕ್ಯದಿಂದ ನೋಡೋಣ. ನಾವು ಇನ್ನೂ ನಿರ್ಬಲರಾಗಿರುವಾಗಲೇ ಸೂಕ್ತ ಸಮಯದಲ್ಲಿ ಕ್ರಿಸ್ತನು ಭಕ್ತಿಹೀನರಿಗೋಸ್ಕರ ಸತ್ತನು. ದೇವರಿಗೆ ಸ್ತೋತ್ರ. ನಾವು ಇನ್ನೂ ನಿರ್ಬಲರಾಗಿದ್ದಾಗಲೇ, ನಾವು ದೇವರನ್ನ ಹರಿತವರಲ್ಲ, ದೇವರನ್ನ ಬಲ್ಲವರು ಅಲ್ಲ, ಆತನಿಗೆ ನಂಬಿಗಸ್ತರಾಗಿ ಜೀವಿಸಿದವರು ಅಲ್ಲ. ದೇವರಿಗೆ ಸ್ತೋತ್ರ. 4ನೇ ವಾಕ್ಯದಲ್ಲಿ ಅದನ್ನು ಕಂಟಿನ್ಯೂಸ್ ಕೇಳ್ಕೊಂಡು ಬಂದಿದೆ. ಅಬ್ರಾಮನು ಸಹ ನೀತಿವಂತನಿಂದ ಅನ್ನಿಸ್ಕೊಂಡಿದ್ದು ಯಾವಾಗ ಅಂತಂದರೆ ದೇವರಲ್ಲಿ ನಂಬಿಕೆ ಇಟ್ಟಾಗಲೇ. ದೇವರು ಅವನಿಗೆ ವಾಗ್ದಾನ ಮಾಡಿದ್ರು, ನಿನ್ನ ಸಂತಾನ ಆಕಾಶದ ನಕ್ಷತ್ರಗಳಷ್ಟಾಗುತ್ತೆ ಅಂತ. ಯಾವ ನಿರೀಕ್ಷೆನೇ ಇರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಮಾರ್ಗವೇ ಇರಲಿಲ್ಲ. ಮಕ್ಕಳು ಇರಲಿಲ್ಲ, ವಯಸ್ಸಾಗಿತ್ತು. ಮಕ್ಕಳಾಗೋದಕ್ಕೆ ಮಾರ್ಗ ಇದ್ದಿದ್ದಾಗಲೇ ಅಬ್ರಾಮನ್ ನಂಬಿದ, ಇದು ದೇವರಿಂದ ಸಾಧ್ಯ, ನನ್ನ ದೇವರಿಂದ ಇದು ಖಚಿತವಾಗಲೂ ಸಾಧ್ಯ ಅಂತ ಅವನು ನಂಬಿದಾಗ ನಂಬಿಕೆಯ ಮೂಲಕವಾಗಿ ನೀತಿವಂತನೆಂದು ನಿರ್ಣಯವನ್ನು ಹೊಂದ್ಕೊಂಡ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯೇಸು ಕ್ರಿಸ್ತರನ್ನು ದೇವರು ಆತನ ಮಗನನ್ನು ಕಾಲ ಸಮೀಪ ಹೋದಾಗ ತಾನು ನೇಮಿಸಿದ ಕಾಲದಲ್ಲಿ ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿಯೂ ಕಳಿಸಿದಂಥ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಯಾತಕ್ಕೋಸ್ಕರ ಕಳಿಸ್ತಾರೆ ಅಂದರೆ ವಾಕ್ಯವಾಗಿ ಎಲ್ಲಿ ಹೇಳುತ್ತೆ, ನಾವು ನಿರ್ಬಲರಾಗಿದ್ದಾಗಲೇ, ನಾವು ಬಲಹೀನರಾಗಿದ್ದಾಗಲೇ, ನಾವು ಭಕ್ತಿಹೀನರಾಗಿದ್ದಾಗಲೇ ದೇವರು ತನ್ನ ಮಗನನ್ನು ಕಳಿಸಿಕೊಟ್ರು. ದೇವರಿಗೆ ಸ್ತೋತ್ರ. 8ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಹೇಳುತ್ತೆ, ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಸತ್ತಿದ್ದರಲ್ಲಿ ದೇವರ ಪ್ರೀತಿಯನ್ನು ಪ್ರಕಟಪಡಿಸುತ್ತೆ ಅಂತ. ಅಷ್ಟು ಮಾತ್ರ ಅಲ್ಲ, ಇದೇ ರೋಮನ್ಸ್ ಚಾಪ್ಟರ್ 10 ವರ್ಡ್ 9 to 10. ಇದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ 10ನೇ ವಾಕ್ಯ. ಯೇಸುವೆ ಕರ್ತನೆಂದು ಬಾಯಿಂದ ಹರಕೆ ಮಾಡಿ ದೇವರು ಆತನನ್ನು ಸತ್ತವರಿಂದ ಎಬ್ಬಿಸಿದರೆಂದು ಹೃದಯದಲ್ಲಿ ನಂಬುವುದರ ಮೂಲಕವಾಗಿ
ನೀವು ರಕ್ಷಣೆ ಹೊಂದಿದ್ದೀರಾ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಾ ಅಂತ ವಾಕ್ಯ ಹೇಳುತ್ತೆ. ಬಾಯಲ್ಲಿ ನಂಬುವುದರ ಮೂಲಕವಾಗಿ ರಕ್ಷಣೆ ಹೊಂದಿದ್ದೀರಾ, ಹೃದಯದಲ್ಲಿ ನಂಬುವುದರ ಮೂಲಕವಾಗಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಾ ಅಂತ ದೇವರಿಗೆ ಸ್ತೋತ್ರ. ಸೊ ನಾವು ಹೊಂದಿದ್ದೀವ ಪ್ರೀತಿಯ ಮಕ್ಕಳೇ, ಹೊಂದಿದ್ದೀವಿ. ಈಗ ವಾಕ್ಯ ಭಾಗ ಹೇಳುತ್ತೆ, ಆತನ ರಕ್ತವೇ ನಮ್ಮನ್ನು ನಮ್ಮ ಪಾಪಗಳಿಂದ ವಿಮೋಚಿಸಿ ನಮ್ಮನ್ನು ನೀತಿವಂತರೆಂಬ ನಿರ್ಣಯವನ್ನು ಉಂಟು ಮಾಡಿ ಆತನ ಕೃಪಾಸನದ ಮೂಲಕ ಮುಂದೆ ನಿಂತ್ಕೊಳ್ಳೋದಕ್ಕೆ ಯೋಗ್ಯರನ್ನಾಗಿ ಮಾಡಿರ್ತಕ್ಕಂಥದ್ದು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಈಗ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ನಡುತ್ತೆ, ಈಗಿರುವುದರಿಂದ ವಾಕ್ಯವಾಗ ಕರೆಕ್ಟಿಗೆ ಬರ್ತಿದೆ. ಬಟ್ ದೇವರು ಪ್ರತಿ ಕಾರ್ಯದಲ್ಲೂ ಅಷ್ಟೇ ಅವರು ಆಶೀರ್ವಾದಗಳನ್ನ ಮೊದಲು ನೋಡ್ತಿದ್ದಾರೆ. ಆದಾಮ ಹವ್ವಳಿಂದಲೂ ಸಹ 3ನೇ ಅಧ್ಯಾಯದಿಂದಲೂ ಆಶೀರ್ವಾದಗಳನ್ನ ಮೊದಲು ನೋಡ್ತಿದ್ದಾರೆ. ಆಮೇಲೆ ನೀವು ಇದನ್ನು ತಿರಸ್ಕಾರ ಮಾಡಿದ್ರೆ, ನಿಮಗೆ ಇಷ್ಟ ಇಲ್ಲ ಅಂತಂದರೆ ಆಜ್ಞೆಗಳಿರುತ್ತೆ. ದೇವರಿಗೆ ಸ್ತೋತ್ರ. ಅದನ್ನು ಈಗ ನಮಗೆ ಇಷ್ಟ, ದೇವರು ಆಶೀರ್ವಾದವನ್ನು ಮೊದಲು ನೋಡ್ತಿದ್ದಾರೆ, ಆಮೇಲೆ ಅವರು ಆಜ್ಞೆ ನೋಡಿದ್ದಾರೆ, ಅನುಸರಿಸಿ ನಡೀರಿ, ವಿಧೇಯರಾಗ್ರಿ, ಆಗ ಈ ಆಶೀರ್ವಾದವನ್ನು ಹೊಂದ್ಕೋತೀರಾ ಅಂತ. ದೇವರಿಗೆ ಸ್ತೋತ್ರ. ಈಗ ನಾವು 1ನೇ ವಾಕ್ಯದಿಂದ ನೋಡೋದಾದರೆ, ಈಗಿರುವುದರಿಂದ ನಂಬಿಕೆಯ ಮೂಲಕ ನೀತಿವಂತರೆಂದು ನಿರ್ಣಯ ಹೊಂದಿದ ನಮಗೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಸಮಾಧಾನವು ಇರುತ್ತದೆ. ಆತನ ಮೂಲಕವಾಗಿ ನಾವು ಈಗ ಆತನ ಕೃಪೆಯ ಮೂಲಕ ಕೃಪೆಯನ್ನು ಹೊಂದಿದ್ದೇವೆ. ನಾವು ದೇವರ ಮಹಿಮೆಯ ನಿರೀಕ್ಷೆಯಲ್ಲಿ ಆನಂದ ಪಡುತ್ತೇವೆ. ಸೊ ದೇವರಿಗೆ ಸ್ತೋತ್ರ. ಕ್ರಿಸ್ತನ ಮೂಲಕವಾಗಿ ನಮ್ಗೆ ಉಂಟಾಗಿರ್ತಕ್ಕಂಥ ಕ್ಷಮಾಪಣೆ, ಪಾಪ ಕ್ಷಮಾಪಣೆ, ರಕ್ಷಣೆ, ನೀತಿವಂತರೆಂಬ ನಿರ್ಣಯದ ಮೂಲಕವಾಗಿ ದೇವರಲ್ಲಿ ನಾವು ಆತನ ಸಮ್ಮುಖದಲ್ಲಿ ನಾವು ಸಂತೋಷ ಪಡುವವರು, ಉಲ್ಲಾಸ ಪಡುವವರು ಆಗಿದ್ದೇವೆ. ದೇವರಿಗೆ ಸ್ತೋತ್ರ. ಅದು ಹೇಗೆ? ಕಷ್ಟ ಸಂಕಟಗಳಿಲ್ವೋ? ಖಂಡಿತವಾಗ್ಲೂ ಇದೆ. ವಾಕ್ಯ ಹೇಳುತ್ತೆ, ಅಷ್ಟು ಮಾತ್ರವಲ್ಲದೆ ನಮ್ಮ ಸಂಕಟಗಳಲ್ಲಿಯೂ ಸಂತೋಷ ಪಡುವವರಾಗಿರ್ತೇವೆ. ಏಕೆಂದರೆ ಸಂಕಟವು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು, ತಾಳ್ಮೆಯು ಸದ್ವರ್ತನೆಯು ನಿರೀಕ್ಷೆಯನ್ನುಂಟು ಮಾಡುತ್ತದೆ. ದೇವರಿಗೆ ಸ್ತೋತ್ರ. ಸಂಕಟ ನಮಗೆ ತಾಳ್ಮೆಯನ್ನು ಉಂಟು ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ತಾಳ್ಮೆ ಏನು ಮಾಡುತ್ತೆ ಅಂತಂದರೆ ನಮಗೆ ಸದ್ವರ್ತನೆಯನ್ನು, ವಿವೇಕವನ್ನು, ವಿನಯವನ್ನು ಕಳಿಸ್ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ವಿವೇಕ ವಿನಯ ಎಲ್ಲಿಗೆ ನಡೆಸುತ್ತೆ ಅಂದರೆ ನಮಗೆ ನಿರೀಕ್ಷೆಗೆ ನಡೆಸುತ್ತೆ. ನಮ್ಮ ನಿರೀಕ್ಷೆ ಎಲ್ಲಿರುತ್ತೆ ಅಂದರೆ ದೇವರಲ್ಲೇ, ಕ್ರಿಸ್ತನಲ್ಲೇ ನಮ್ಮ ನಿರೀಕ್ಷೆ ಇರುತ್ತೆ. ಆತನಲ್ಲೇ ನಮ್ಮ ಎಲ್ಲ ಕಾರ್ಯಗಳು. ದೇವರ ವಾಕ್ಯ ಹೇಳುತ್ತೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ, ನನ್ನ ದೇವರು ಕ್ರಿಸ್ತ ಹೆಸರಿನಲ್ಲಿ ತನ್ನ ಮಹಾ ಐಶ್ವರ್ಯಕ್ಕೆ ತಕ್ಕಂತೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾದ್ರೇನು? ಕ್ರಿಸ್ತನನ್ನು ನಂಬದವರಿಗೆ ಪೂರೈಸ್ತಿಲ್ವಾ? ಅವರೇನು ಕಮ್ಮಿ ಇದ್ದೀರಾ? ಇಲ್ಲ, ಕಮ್ಮಿ ಇಲ್ಲ, ಯಾವುದರಲ್ಲೂ ಕಮ್ಮಿ ಇರಲ್ಲ. ಆದರೆ ದೇವರ ಸಮ್ಮುಖದಲ್ಲಿ, ಆತನ ಸನ್ನಿಧಿನಲ್ಲಿ, ಆತನ ಕೃಪಾಸನದ ಮುಂದೆ ನಿಂತುಕೊಳ್ಳೋರಾಗಿರ್ಬೇಕಾದ್ರೆ ಕ್ರಿಸ್ತನೇ ಮಾರ್ಗ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದಾನೆ. ಯೇಸು ಕ್ರಿಸ್ತರಿಂದ ಅಲ್ಲದೆ, ಯೇಸು ಕ್ರಿಸ್ತನ ಮೂಲಕವಾಗಿ ಅಲ್ಲದೆ ಯಾರೊಬ್ಬರೂ ಸಹ ಎಂದೂ ಸಹ ದೇವರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಮಾರ್ಗವೂ ಇಲ್ಲ. ಮಾರ್ಗವಾಗಿರ್ತಕ್ಕಂಥ ಒಬ್ಬರೇ ಆಗಿದ್ದಾನೆ, ಯೇಸು ಕ್ರಿಸ್ತನು. 1000 ಪ್ರಶ್ನೆಗಳಿರ್ಬೋದು, ಉತ್ತರ ಖಂಡಿತ ನಾವು ಕೊಡಲ್ಲ. ಉತ್ತರ ಒಂದೇ, ಕ್ರಿಸ್ತನ ರಕ್ತವೇ ನಮ್ಮನ್ನು ಸಕಲ ಪಾಪಗಳಿಂದ ವಿಮೋಚಿಸಿ ನಮ್ಮನ್ನು ನೀತಿವಂತರನ್ನ ಮಾಡಿ ದೇವರ ಸಮ್ಮುಖದಲ್ಲಿ ನಿಲ್ಲಿಸ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಪರಲೋಕ ರಾಜ್ಯದ ಬಾಧ್ಯಸ್ಥಿಕೆಗೆ. ಆಮೇನ್. ಸೊ ಅಷ್ಟು ಮಾತ್ರ ಅಲ್ಲ, ನಾವು ಇನ್ನೊಂದು ವಾಕ್ಯ ನೋಡೋಣ. ಕೀರ್ತನೆ ಭಾಗ 30ನೇ ಅಧ್ಯಾಯ, Psalms chapter 30 word 5. ಏಕೆಂದರೆ ಆತನ ಕೋಪ ಕ್ಷಣ ಮಾತ್ರ, ಆತನ ಕಟಾಕ್ಷವು ಜೀವವಿರುವವರೆಗೂ ಇರುತ್ತದೆ. ರಾತ್ರಿಯಲ್ಲಿ ದುಃಖವು ತಂಗುತ್ತದೆ, ಬೆಳಿಗ್ಗೆ ಆನಂದವು ಬರುವುದು. ದೇವರಿಗೆ ಸ್ತೋತ್ರ. ದೇವರ ಕೋಪ ಕ್ಷಣ ಮಾತ್ರವೇ. ಹೌದು, ನಾವು ತಪ್ಪು ಮಾಡ್ತೀವಿ, ಅವಿಧೇಯರಾಗ್ತಿದ್ದೀವಿ, ಸುಳ್ಳು ಹೇಳ್ಬೋದು, ಎಷ್ಟೋ ಸಾರಿ ದೇವರಿಗೆ ವಿರುದ್ಧ ಕಾರ್ಯ ಮಾಡ್ಬೋದು. ದೇವರು ಹೇಳ್ತಾರೆ, ನನ್ನ ಕೋಪ ಕ್ಷಣ ಮಾತ್ರವೇ. ನಾವು ಯಾವಾಗ ಕ್ರಿಸ್ತನಲ್ಲಿ ದೇವ್ರ ಮುಂದೆ ತಗ್ಗಿಸ್ಕೋತೀವಿ, ಯಾವಾಗ ಕ್ರಿಸ್ತನ ಮೂಲಕವಾಗಿ ದೇವ್ರ ಮುಂದೆ ನಾವು ನಮ್ಮನ್ನು ಒಪ್ಪಿಸ್ಕೋತೀವಿ, ನಾವು ದೀನತೆಯಿಂದ ಬೇಡ್ಕೋತೀವಿ, ದೇವರು ಹೇಳ್ತಾರೆ, ನಿನ್ನ ಪಾಪ ಅವಳು ಕ್ಷಮಿಸಲ್ಪಟ್ಟಿದೆ ಅಂತ. ದೇವರಿಗೆ ಸ್ತೋತ್ರ. ಆದರೆ ಕೃಪೆ ಇದೆಯಲ್ಲ, ನನ್ನ ಕೃಪೆ ಜೀವಿಸುವ ಕಾಲದವರೆಗೂ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಸಂಜೆ ದುಃಖ ಇರ್ಬೋದು, ನಿಮ್ಮನ್ನು ಎಷ್ಟೋ ಸಮಸ್ಯೆಗಳು ಬಾಧೆಪಡಿಸ್ತಿರ್ಬೋದು, ಕಷ್ಟಗಳು ಬಾಧೆಪಡಿಸ್ತಿರ್ಬೋದು, ನೋವು, ಹಿಂಸೆ, ಅವಮಾನ, ನಿಂದೆ, ದುಃಖ ಇರ್ಬೋದು. ಮುಂಜಾನೆ ನಿಮ್ಮನ್ನು ಹೊಸ ಕೃಪೆಗಳಿಂದ, ನಿರೀಕ್ಷೆಯಿಂದ, ಬಲದಿಂದ ನಾನು ತುಂಬಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಮನುಷ್ಯನು ತಾನು ಮಾಡ್ತಕ್ಕಂಥ ಪಾಪದ ನಿಮಿತ್ತವಾಗಿ ಪಾಪಿ ಆಗಿಲ್ಲ, ಹುಟ್ಟುವಾಗಲೇ ಪಾಪಿ ಆಗಿದ್ದಾನೆ. ಮನುಷ್ಯನು ತಾನು ಮಾಡ್ತಕ್ಕಂಥ ನೀತಿವಂತನಾಗಿ ದೇವ್ರ ಮುಂದೆ ಕಾಣಿಸ್ಕೊತಾ ಇಲ್ಲ. ಒಳ್ಳೆಯ ಕಾರ್ಯಗಳಿಂದ ದೇವರ ಮೇಲೆ ಇರ್ತಕ್ಕಂಥ, ಅಂದರೆ ಕ್ರಿಸ್ತನಲ್ಲಿ ಇರ್ತಕ್ಕಂಥ ನಂಬಿಕೆ ಮೂಲಕವಾಗಿ ನಾವು ದೇವರ ಮುಂದೆ ನೀತಿವಂತರೆಂಬ ನಿರ್ಣಯವನ್ನು ಹೊಂದ್ಕೋತೀವಿ. ಅಷ್ಟು ಮಾತ್ರ ಅಲ್ಲ, ಆತನ ಕೃಪಾಸನದ ಮುಂದೆ ನಾವು ನಿಲ್ಕೊಳ್ಳೋಕ್ಕೆ ಸಾಧ್ಯ. ಯೇಸು ಕ್ರಿಸ್ತನಿಂದ ಅಲ್ಲದೆ ಯಾರೊಬ್ಬರೂ ಸಹ ದೇವರ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆಮೇನ್. ಸೊ ಹಾಗಾಗಿ ಒಂದೇ ಮಾರ್ಗ,
ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ ಅಂತ. ಆತ ನಡೆಸ್ತಕ್ಕಂಥ ಮಾರ್ಗ ಯಾವುದು ಅಂದರೆ ಅದು ಸತ್ಯದ ಮಾರ್ಗವಾಗಿದೆ, ಆತ ಜೀವಕ್ಕೆ ನಡೆಸುವಂಥ ಮಾರ್ಗವಾಗಿದೆ. ಆಮೇಲೆ ಸೊ ಹಾಗಾಗಿ ಹೊಂದ್ಕೊಂಡಿದ್ದೀವ, ನಂಬಿಗಸ್ತರಾಗಿ ವಿಧೇಯರಾಗ್ರಿ. ಆಜ್ಞೆಗಳನ್ನ ಅನುಸರಿಸುವವರಿಗೆ ಆಶೀರ್ವಾದಗಳು ತಲೆಮಾರಿನವರೆಗೂ. ಸೊ ಆಜ್ಞೆಗಳನ್ನ ಉಲ್ಲಂಘಿಸುವವರಿಗೆ ನಾನು ನೇರವಾಗಿ ನನ್ನ ಕೋಪವನ್ನು ತೀರಿಸ್ಕೊತೀನಿ ಅಂತ ದೇವರು ಹೇಳ್ತಾರೆ ಧರ್ಮೋಪದೇಶ ಖಂಡದಲ್ಲಿ. ಹಾಗಾಗಿ ನಂಬಿಗಸ್ತರಾಗಿ ಆಜ್ಞೆಗಳಿಗೆ ವಿಧೇಯರಾಗಿ ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯಭಾಗದಲ್ಲಿ ನಿಮ್ಮ ಸಂಗಡ ಮಾತನಾಡ್ತೀರಾ. ನಾವು ನಮ್ಮ ಒಳ್ಳೆಯ ಕಾರ್ಯಗಳಿಂದಲ್ಲ, ನಾವು ಮಾಡ್ತಕ್ಕಂಥ ಪುಣ್ಯ ಕಾರ್ಯದಿಂದಲ್ಲ, ತ್ಯಾಗದಿಂದಲ್ಲ, ನಮ್ಮ ವಿಧೇಯತ್ವದಿಂದಲ್ಲ, ನಿಮ್ಮ ರಕ್ತದಲ್ಲಿ ಅಪ್ಪ ನಮ್ಮನ್ನು ತೊಳೆಯಲ್ಪಡೋದ್ರ ಮೂಲಕವಾಗಿ ನಾವು ಕ್ಷಮಾಪಣೆಯನ್ನು, ನೀತಿವಂತರೆಂಬ ನಿರ್ಣಯವನ್ನು ಹೊಂದ್ಕೊಂಡು ನಿಮ್ಮ ಸಮ್ಮುಖದಲ್ಲಿ ನಾವು ಕಾಣಿಸ್ಕೊತಿದ್ದೀವಿ. ಈ ಮಹಾಭಾಗ್ಯಕರವಂತಹ ಜೀವಿತವನ್ನು ನಮಗೆ ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಂಬಿಗಸ್ತರಾಗಿ ನಾವು ವಿಧೇಯರಾಗ್ತೀವಿ. ನಂಬತಕ್ಕಂಥ ಒಬ್ಬೊಬ್ಬರಿಗೆ ಸಹ ಅಪ್ಪ ಈ ರಕ್ಷಣೆ, ಈ ಕ್ಷಮಾಪಣೆ, ಈ ಆಶೀರ್ವಾದ, ನಿತ್ಯ ಜೀವ ಉಂಟಾಗಲಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.